ಎಲ್ಲರಿಗೂ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್, ನಿಮಗೊಂದು ಗುಡ್ ನ್ಯೂಸ್ ಇದೆ. ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಭಾಳ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಇದು. ಸೊ ಇದು ಯಾವಾಗ ಅಪ್ಲೈ ಮಾಡಬೇಕು, ಲಾಸ್ಟ್ ಡೇಟ್ ಯಾವಾಗ ಮತ್ತು ಎಷ್ಟು ಸಿಗುತ್ತೆ ನಿಮಗೆ ಪ್ರತಿ ವರ್ಷ ಅಂತಂಥೇಳಿ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಇದೇ ರೀತಿ ಸ್ಕಾಲರ್ಶಿಪ್ ಅಪ್ಡೇಟ್ ಇರ್ಬೋದು, ಜಾಬ್ ಇರ್ಬೋದು, ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಇಲ್ಲಿ ನೋಡ್ಬೋದು ಯಾವ ಸ್ಕಾಲರ್ಶಿಪ್ ಅಂದರೆ AICTಲಿಂದ ಪ್ರಗತಿ ಸ್ಕಾಲರ್ಶಿಪ್ ಸ್ಕೀಮ್ ಇದೆ. ದಿಸ್ ಈಸ್ ಓನ್ಲಿ ಫಾರ್ ಗರ್ಲ್ಸ್. ಸೊ ಓನ್ಲಿ ಗರ್ಲ್ಸ್ ಕ್ಯಾನ್ ಅಪ್ಲೈ ಫಾರ್ ದಿಸ್. ಸೊ ಲಾಸ್ಟ್ ಡೇಟ್ ಯಾವಾಗಿದೆ ಅಂತಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಲಾಸ್ಟ್ ಡೇಟ್ ಟು ಅಪ್ಲೈ ಈಸ್ 15 ಡಿಸೆಂಬರ್ ಇದೆ. ಸೊ ಕಡಿಮೆ ಟೈಮ್ ಇದೆ. ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಿ ಅವರು ಬೇಗನೆ ಅಪ್ಲೈ ಮಾಡಿ. ದ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಈಸ್ 15 ಡಿಸೆಂಬರ್. ಸೊ ಇದ್ರದ್ದು ಡೀಟೇಲ್ಸ್ ಎಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ. ಸೊ ಇದ್ರಲ್ಲಿ ಬೆನಿಫಿಟ್ಸ್ ಏನು, ಅಡ್ವಾಂಟೇಜಸ್ ಏನು ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಜಸ್ಟ್ ನಾನು ಇಂಪಾರ್ಟೆಂಟ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಇದು ಯಾರು ಅಪ್ಲಿಕೇಬಲ್ ಇದೆ ಅಂತಂತೇಳಿ, ಯಾರು ಅಪ್ಲೈ ಮಾಡ್ಬೋದು ಅಂತೇಳಿ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿಲಿ. ಸೊ ಫಿಮೇಲ್ ಸ್ಟೂಡೆಂಟ್ಸ್ ಹೂ ಆರ್ ಪರ್ಸ್ಯೂಯಿಂಗ್ ಡಿಪ್ಲೊಮಾ ಆರ್ ಟೆಕ್ನಿಕಲ್ ಡಿಗ್ರಿ ಪ್ರೋಗ್ರಾಮ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಯಾರು ಡಿಪ್ಲೊಮಾ ಸ್ಟಡಿ ಮಾಡ್ತಾ ಇದ್ದೀರಿ, ಯಾರು ಇಂಜಿನಿಯರಿಂಗ್ ಸ್ಟಡಿ ಮಾಡ್ತಾ ಇದ್ದೀರಿ ಅವರು ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಎಲಿಜಿಬಿಲಿಟಿ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ನೆಕ್ಸ್ಟ್, ಫಸ್ಟ್ ಇಯರ್ ಆಫ್ ಡಿಪ್ಲೊಮಾ ಡಿಗ್ರಿ ಲೆವೆಲ್ ಜಾಯ್ನಿಂಗ್ ದ ಸೆಕೆಂಡ್ ಇಯರ್ ಆಫ್ ಸಚ್ ಅ ಪ್ರೋಗ್ರಾಮ್ ಥ್ರೂ ಲ್ಯಾಟ್ರಲ್ ಎಂಟ್ರಿ ಮುಖಾಂತರನೂ ಜಾಯ್ನ್ ಆದವರು, ಡಿಪ್ಲೊಮಾಗೆ PUC ಮತ್ತು ITI ಮುಗಿಸಿ ಜಾಯ್ನ್ ಆದವರು ಅಪ್ಲೈ ಮಾಡ್ಬೋದು. ಮತ್ತು ಇಂಜಿನಿಯರಿಂಗ್ ಡಿಪ್ಲೊಮಾ ಮುಗಿಸಿ ನೀವು ಡೈರೆಕ್ಟ್ ಸೆಕೆಂಡ್ ಇಯರ್ ಜಾಯ್ನ್ ಆಗಿರ್ತಿಲ್ಲ ಅವರು ಅಪ್ಲೈ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಓನ್ಲಿ ಫಾರ್ ಫಿಮೇಲ್ ಸ್ಟೂಡೆಂಟ್ಸ್. ಎಲಿಜಿಬಿಲಿಟಿ ಕ್ರೈಟೇರಿಯಾ ಮತ್ತೊಮ್ಮೆ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿಲಿ. ಫಸ್ಟ್ ಇಯರ್ ಫಿಮೇಲ್ ಸ್ಟೂಡೆಂಟ್ಸ್ ಪರ್ಸ್ಯೂಯಿಂಗ್ ಅ ಡಿಪ್ಲೊಮಾ ಆರ್ ಡಿಗ್ರಿ ಲೆವೆಲ್ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಫಿಮೇಲ್ ಸ್ಟೂಡೆಂಟ್ಸ್ ಇನ್ ದೇರ್ ಸೆಕೆಂಡ್ ಇಯರ್ ಆಫ್ ಡಿಪ್ಲೊಮಾ ಆರ್ ಡಿಗ್ರಿ ಲೆವೆಲ್ ಕೋರ್ಸ್ ಥ್ರೂ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳ್ಕೊಟ್ಟಿದ್ದಾರೆ. ಅಪ್ ಟು 2 ಡಾಟರ್ಸ್ ಫ್ರಮ್ ದ ಸೇಮ್ ಫ್ಯಾಮಿಲಿ ಆರ್ ಎಲಿಜಿಬಲ್ ಅಂತಂತ. ಇದು ಭಾಳ ಇಂಪಾರ್ಟೆಂಟ್ ಇದೆ ನೋಡಿರಿ. ಸೊ ಒಂದೇ ಫ್ಯಾಮಿಲಿಯಲ್ಲಿ ಇಬ್ಬರು ಗರ್ಲ್ ಸ್ಟೂಡೆಂಟ್ಸಿಗೆ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ಟೋಟಲ್ ಆ್ಯನ್ಯುವಲ್ ಇನ್ಕಮ್ ಎಷ್ಟಿರಬೇಕು, ಮಿನಿಮಮ್ ಇಟ್ ಶುಡ್ ನಾಟ್ ಎಕ್ಸೀಡ್ 8 lakh ಅಂತ ಕೊಟ್ಟಿದ್ದಾರೆ. ಸೊ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಟೋಟಲ್ ಆ್ಯನ್ಯುವಲ್ ಇನ್ಕಮ್ ಅಂದರೆ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತಂತ ಹೇಳ್ಕೊಟ್ಟಿದ್ದಾರೆ. ಇದು ಎಲಿಜಿಬಿಲಿಟಿ ಕ್ರೈಟೇರಿಯಾ. ನೆಕ್ಸ್ಟ್ ಬೆನಿಫಿಟ್ಸ್ ಏನು ಅದನ್ನು ಕೊಟ್ಟಿದ್ದಾರೆ. ಸೊ ಟೋಟಲ್ ಆಫ್ 10,000 ಸ್ಕಾಲರ್ಶಿಪ್ಸ್ ಆರ್ ಅವೈಲೇಬಲ್ ಈಚ್ ಇಯರ್. ಅಂದರೆ ಪ್ರತಿ ವರ್ಷ 10,000 ಸ್ಕಾಲರ್ಶಿಪ್ ಕೊಡ್ತಾರೆ. ಆಮೇಲೆ ಡಿಪ್ಲೊಮಾದವ್ರಿಗೆ 5,000 ಮೆಂಬರ್ಸ್ ಡಿಪ್ಲೊಮಾದವ್ರಿಗೆ ಕೊಡ್ತಾರೆ. 5,000 ಫಾರ್ ಡಿಗ್ರಿ ಅಂದರೆ ಇಂಜಿನಿಯರಿಂಗ್ ಮಾಡೋರಿಗೆ ಕೊಡ್ತಾರೆ. ಮತ್ತು ಯಾರು ಸೆಲೆಕ್ಟ್ ಆಗ್ತಾರಲ್ಲ ಅವರಿಗೆ ಪರ್ ಇಯರ್ 50,000 rupees ಕೊಡ್ತಾರೆ ಅಂತಂತ ಹೇಳಿಕೊಟ್ಟಿದ್ದಾರೆ. ಸೊ ಇದು ಬರೀ ಒಂದೇ ವರ್ಷ ಅಲ್ಲ, ಟಿಲ್ ದ ಕಂಪ್ಲೀಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟಿಲ್ ದ ಕಂಪ್ಲೀಷನ್ ಆಫ್ ದಿ ಕೋರ್ಸ್. ಸೊ ಎವ್ರಿ ಇಯರ್ 50,000 rupees ಕೊಡ್ತಾರೆ ಅಂತಂತ ಹೇಳ್ಕೊಟ್ಟಿದ್ದಾರೆ. ಇದು ಭಾಳ ಒಂದು ಯೂಸ್ಫುಲ್ ಸ್ಕಾಲರ್ಶಿಪ್. ನಿಮಗೆ ನಿಮ್ಮದು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಭಾಳ ಹೆಲ್ಪ್ ಆಗ್ತೈತಿ ಫೆಸಿಲಿಟಿ. ಸೊ ಎಸ್ಪೆಷಲಿ ಗರ್ಲ್ ಸ್ಟೂಡೆಂಟ್ಸಿಗೆ ಇದು ಭಾಳ ಅಂದರೆ ಭಾಳ ಹೆಲ್ಪ್ ಆಗ್ತೈತಿ. ಇದು ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಇನ್ಫಾರ್ಮೇಷನ್. ಮತ್ತು ಲಾಸ್ಟ್ ಡೇಟ್ ಯಾವಾಗ ಅಂತಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಅಪ್ಲೈ ಮಾಡಲಿಕ್ಕೆ ಅಪ್ಲಿಕೇಶನ್ಸ್ ಹಾಕಬೇಕಂದ್ರೆ ಏನೇನೆಲ್ಲ ನೀವು ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕಂತ ಹೇಳಿನೂ ಕೊಟ್ಟಿದ್ದಾರೆ. ಸೊ ಡಾಕ್ಯುಮೆಂಟ್ಸ್ ಏನು ರೆಡಿ ಇಟ್ಕೋಬೇಕಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಆಧಾರ್ ಕಾರ್ಡ್, ಪ್ರೀವಿಯಸ್ ಮಾರ್ಕ್ಸ್ ಶೀಟ್, ಇನ್ಕಮ್ ಸರ್ಟಿಫಿಕೇಟ್, ಅಡ್ಮಿಷನ್ ಪ್ರೂಫ್, ಬ್ಯಾಂಕ್ ಪಾಸ್ಬುಕ್ ಮತ್ತು ವ್ಯಾಲಿಡ್ ಇಮೇಲ್ ಆ್ಯಂಡ್ ಮೊಬೈಲ್ ನಂಬರ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ನೀವು ರೆಡಿ ಇಟ್ಕೋಬೇಕು ಅಂತಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ಹೌ ಟು ಅಪ್ಲೈ ಇಲ್ಲಿ ಸ್ಟೆಪ್ಸು ಕೊಟ್ಟಿದ್ದಾರೆ. ಯಾವ ರೀತಿ ನೀವು ಅಪ್ಲೈ ಮಾಡಬೇಕಂತಂಥೇಳಿ ಸ್ಟೆಪ್ ಬೈ ಸ್ಟೆಪ್ ನೀವು ಅಪ್ಲೈ ಮಾಡಬೇಕು. ಈ ಲಿಂಕನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ನಾನು ಶೇರ್ ಮಾಡಿರ್ತೀನಿ. ನೀವು ಅದನ್ನು ಯೂಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿರಿ. ಆಮೇಲೆ ಲಾಸ್ಟ್ ಡೇಟ್ ಡೆಡ್ಲೈನ್ ಕೊಟ್ಟಿದ್ದಾರೆ ನೋಡ್ರಿ. ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ 15th ಡಿಸೆಂಬರ್ ಇದೆ. ಸೊ ಕಡಿಮೆ ಟೈಮ್ ಇದೆ. ಯಾರು ಇನ್ನೂ ಅಪ್ಲೈ ಮಾಡಿಲ್ಲ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಫಸ್ಟ್ ಇಯರ್ನಲ್ಲಿ ಅಡ್ಮಿಷನ್ ತೊಗೊಂಡವರು, ಅಷ್ಟೇ ಅಲ್ಲದೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಅಡ್ಮಿಷನ್ ತೊಗೊಂಡವರು, ಗರ್ಲ್ ಸ್ಟೂಡೆಂಟ್ಸು ಇನ್ನೂ ಯಾರು ಅಪ್ಲೈ ಮಾಡಲ್ಲ ಬೇಗನೆ ಅಪ್ಲೈ ಮಾಡಿರಿ. ಮತ್ತು ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿರಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗಾಗಲೇ ನಮ್ಮ ಕಾಲೇಜ್ನಲ್ಲಿ ಗರ್ಲ್ ಸ್ಟೂಡೆಂಟ್ಸ್ ಇದ್ರ ಬೆನಿಫಿಟ್ ತೊಗೊಂಡಿದ್ದಾರೆ. ಅವರಿಗೆ ಬಹಳಷ್ಟು ಹೆಲ್ಪ್ ಆಗಿದೆ. ಅದೇ ರೀತಿ ಎಲ್ರಿಗೂ ಹೆಲ್ಪ್ ಆಗಲಿ ಅಂತಂತ ಹೇಳಿ
ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.